ನಮಸ್ಕಾರ, ನಾನು ನಿಮ್ಮ ಕನ್ನಡ ಕೋಗಿಲೆ ಅರ್ಜೆಂಟಿಗೆ. ಇವತ್ತು ನಾವು ನಮ್ಮ ಮನೇನ ಕ್ಲೀನ್ ಮಾಡಿದ್ವಿ. ದೀಪಾವಳಿ ಹಬ್ಬಕ್ಕೋಸ್ಕರ ನಮ್ಮ ಮನೆ ನಾವು ಕ್ಲೀನ್ ಮಾಡಿದ್ವಿ. ಒಂದು ಲಗೇಜ್ ಸಿಕ್ತು, ಅದನ್ನು ವೇಸ್ಟ್ ಅಂತೇಳಿ ಹೊರಗೆ ತೆಗೆದಿದ್ವಿ. ಆದರೆ ತೆಗೆದು ನೋಡ್ತೀವಿ, ನನ್ನ ಕನ್ನಡ ಕೋಗಿಲೆ ಹಳೆಯ ಕಾಸ್ಟ್ಯೂಮ್ಗಳು ಸಿಕ್ಕಾವು. ಅದನ್ನು ನಿಮಗೆ ತೋರಿಸ್ತೀನಿ, ಬರ್ರಿ. ಮೊದಲನೇದಾಗಿ ನಾನು ಕನ್ನಡ ಕೋಗಿಲೆಯ ಮೆಗಾ ಆಡಿಷನ್ದು ಒಂದು ಕೋಟ್. ಇದು ನನ್ನ ಕನ್ನಡ ಕೋಗಿಲೆ ಒಳಗೆ ಮೆಗಾ ಆಡಿಷನ್ ಒಳಗಿದ್ದಾಗ ಇದನ್ನ ಹಾಕ್ಕೊಂಡಿದ್ದೆ. ಇದ್ರೊಳಗೆ ನನ್ನ ಕನ್ನಡ ಕೋಗಿಲೆಗೆ ಸೆಲೆಕ್ಟ್ ಆಗಿದ್ದೆ ಮೆಗಾ ಆಡಿಷನ್ ಒಳಗೆ, ಬೆಂಗಳೂರೊಳಗೆ. ಭಾಳ ಖುಷಿ ಆಯ್ತು ನನಗೆ. ಇದನ್ನು ಕಾಸ್ಟ್ಯೂಮನ್ನು ನೋಡಿ ಭಾಳ ವರ್ಷ ಆದ್ಮೇಲೆ ನೋಡತ್ತೀನಿ ರೀ. ಕಟ್ಟಿಟ್ಟಿದ್ವಿ ಇದನ್ನ, ನಮಗೆ ಸಣ್ಣ ಹೋಗ ಅಂತೇಳಿ. ನೋಡಿರಿ, ಇದೇ ನೋಡಿರಿ ನನ್ನ ಕನ್ನಡ ಕೋಗಿಲೆ. ಬರ್ರಿ ಈಗ ಅದ್ರದ್ದು ಪ್ಯಾಂಟ್ ಇದು ನೋಡಿರಿ, ಎಷ್ಟು ಸಣ್ಣದೈತೆ ಅದ್ರದ್ದು ಪ್ಯಾಂಟ್. ಇಷ್ಟ ಸಣ್ಣದು. ಇಲ್ಲಿಂತ ಹಿಡಿದು ನಾನು ಹೊಟ್ಟೆಗೆ ನಡಕ್ಕಾಗತ್ತೆ ರೀ. ಇದು ಕಾಣಿಸಲ್ರಿ ನಿಮಗೆ, ನೋಡಿ ನಡಕ್ಕಾಗತ್ತೆ ಇಷ್ಟ. ಇದು ನನ್ನ ಕನ್ನಡ ಕೋಗಿಲೆಯ ಪ್ಯಾಂಟ್, ಅಂದರೆ ಕೋಟಿನ ಪ್ಯಾಂಟ್. ಬರ್ರಿ ಇದು ಈಗ ಇನ್ನು ತೋರ್ಸತ್ತೀನಿ ನೋಡ್ರಿ. ಇದು ಫ್ಯಾಮ್ಲಿ ರೌಂಡ್, ಅಂದರೆ ನಮ್ಮ ಫ್ಯಾಮ್ಲಿ ಒಳಗೆ ಒಬ್ಬರು ಮೆಂಬರ್ ಕರ್ಕೊಂಡು ಆಡೋದು. ಇದು ಕೂಡ ಕನ್ನಡ ಕೋಗಿಲೆ ಒಳಗೆ ಇದ್ದಿದ್ದು. ಇದೊಂದು ಟಾಸ್ಕ್. ಇದ್ರೊಳಗೆ ನಾನು ನಮ್ಮ ಅಪ್ಪಾಜಿಯವ್ರು ಆಡಿದ್ವಿ. ನಮ್ಮ ಅಪ್ಪಾಜಿ ಕೋಟೆ ಎಲ್ಲೈತೆ ಅಂತ ನಂಗೆ ಗೊತ್ತಿಲ್ಲ. ಅದು ಐತಿ, ಇಲ್ಲೇ ಮನ್ಯಾಗ ಐತಿ. ಇದು ನಮ್ಮ ಅಪ್ಪಾಜಿ ಜೊತೆ ಆಡಿದ್ದು ಅಪ್ಪ ಅಪ್ಪ ನನಗೆ ನೀನು ಬೇಕಪ್ಪ ಅನ್ನೋ ಸಾಂಗ್ ಒಳಗೆ ಯೂಸ್ ಮಾಡಿರೋ ಕಾಸ್ಟ್ಯೂಮ್ ರೀ ಇದು. ಇಲ್ಲೈತೆ ನೋಡಿರಿ, ಇದೇ ಕೋಟ್, ಇದಕ್ಕೆ ಪ್ಯಾಂಟ್ ಅಂತ. ಮತ್ತು ಇದು ಕೂಡ ಕನ್ನಡ ಕೋಗಿಲೊಳಗೆ ಹಾಕ್ಕೊಂಡಿದ್ದೆ. ಆದರೆ ಇದು ಯಾವ ಸಾಂಗ್ ಅಂತ ನೆನಪಿಲ್ಲ. ಆದರೆ ಇದು ಒಟ್ಟು ಕನ್ನಡ ಕೋಗಿಲೊಳಗೆ ಹಾಕ್ಕೊಂಡಿದ್ದೀನಿ, ಭಾಳ ನೆನಪಿಲ್ಲ ನನಗೆ. ಬರೀ ಈಗ ಹಾಕ್ಕೊಂಡು ನೋಡಿದ್ರೆ ಹೆಂಗೆ ಹಾಕ್ಕೊಂಡ್ರಿ. ಬೋಲ್ ಅಯ್ಯಪ್ಪ, ನೋಡಿರಿ ಗೈಸ್, ಎಷ್ಟು ಸಣ್ಣ ಹೋಕ್ಕೋ ನೋಡ್ರಿ. ಇಲ್ಲಿ ಸಣ್ಣ ಹೋಕ್ಕೋ, ಫುಲ್ ಸಣ್ಣ ಹೋಕ್ಕೋ, ಫುಲ್ ಸಣ್ಣ ಹೋಕ್ಕೋ ನೋಡ್ರಿ. ಇದ್ರದ್ದು ಪ್ಯಾಂಟ್ ರೀ. ಈಗ ಎಲ್ಲ ಅದಾವು, ಪ್ಯಾಂಟನ್ನ ಅದಾವು. ಒಂದಿಷ್ಟು ನಾವು ಅಲ್ಲಿ ಕಾಸ್ಟ್ಯೂಮ್ ಕೊಟ್ಟಾಗ ನಾವು ಕರೆದಿಸ್ಬೇಕಂದ್ರೆ ಅವ್ರ ಕಾಸ್ಟ್ಯೂಮ್ ಕೊಡೋರು ಒಬ್ಬರು ಸರ್ ಇರ್ತಾರೆ. ಅವ್ರ ಕಾಸ್ಟ್ಯೂಮ್ ಕೊಡ್ತೀನಂದ್ರೆ ಅವ್ರ ಕೈಗೆ ನಾವು ರೊಕ್ಕ ಇಸ್ಕೊಂಡು ಕಾಸ್ಟ್ಯೂಮ್ಗಳನ್ನು ತೊಗೋಬೇಕು, ನಮಗೆ ಇಷ್ಟವಾಗಿದ್ದೆ. ಇಲ್ಲಾಂದ್ರೆ ಒಳ್ಳೆ ನಾವು ಹಾಕ್ಕೊಂಡು ಒಳ್ಳೆ ಬಿಚ್ಚಿ ಅವ್ರಿಗೆ ಕೊಡ್ಬೇಕು ಕಾಸ್ಟ್ಯೂಮ್ನ. ನಾವು ಒಂದಿಷ್ಟು ತೊಗೊಂಡಿವಿ, ನನಗೆ ಇಷ್ಟವಾಗಿದ್ದದ್ದು ನಾವು ತೊಗೊಂಡಿವಿ. ನೋಡ್ರಿ, ಇಲ್ಲಿ ಎಷ್ಟು ಸೂಪರ್ ಆಗ್ಯದ. ಇವು ಅವಾಗ ಒಂದು ಸೈಜ್ ಕರೆಕ್ಟ್ ಹಾಕಿದ್ದು ಸಣ್ಣವಿದ್ದಾಗ, 2019 ಅದು. ಇದು ಕಾರ್ಯಕ್ರಮಕ್ಕೆ ಹಾಕೊಂಡು ಹೋಗಿದ್ದು ನೋಡ್ರಿ. ಇದು ನಾನು ಕನ್ನಡ ಕೋಗಿಲೊಳಗೆ ಹಾಕ್ಕೊಂಡಿದ್ದಿಲ್ಲ, ಇದು ಕಾರ್ಯಕ್ರಮದೊಳಗೆ ಹಾಕ್ಕೊಂಡು ಹೋಗಿದ್ದೆ. ಇರೈತೆ ನೋಡ್ರಿ, ಇದು ಕಾರ್ಯಕ್ರಮದಾಗ ಹಾಕ್ಕೊಂಡು ಹೋಗಿದ್ದೆ, ಫಂಕ್ಷನ್ ಒಳಗಿದ್ದಾಗ. ಮತ್ತು ಇದು ಕೂಡ ಇದು ನ್ಯೂಸ್ ಒಳಗೆ ಹಾಕ್ಕೊಂಡು ಹೋಗಿದ್ದಿದ್ದು. ಯಾವುದೈತೆ, ನ್ಯೂಸ್ 18 ಅನ್ಸುತ್ತೆ. ನ್ಯೂಸ್ 18 ಚಾನಲ್ ಒಳಗೆ ಹಾಕ್ಕೊಂಡು ಹೋಗಿದ್ದೆ. ಒಟ್ಟು ನ್ಯೂಸ್ ಒಳಗೆ ಹಾಕ್ಕೊಂಡು ಹೋಗಿನಿ, ಯಾವ ಚಾನಲ್ ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ ಇದು ನೋಡ್ರಿ, ಇದೆ ಪ್ಯಾಂಟ್. ಈ ಡ್ರೆಸ್ ಒಳಗೆ ನಾನು ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಹುಚ್ಚಿ ಹಾಕ್ಕೊಂಡಿದ್ದು. ನಾನು ಸ್ಟೇಜ್ ಮುಂದೆ ಆಡೋ ಮುಂದೆ ಖರೆ ಇದೇ ಡ್ರೆಸ್ ನೋಡ್ರಿ. ಎದುರಿಗೆ ಬಿಟ್ಟಿತ್ತು ನನಗೆ ಅವತ್ತ ನೋಡ್ರಿ ಹಾಕ್ಕೊಂಡಿದ್ದು. ಬರೀ ಗೈಸ್, ಇದು ಮಜಾ ಭಾರತದೊಳಗೆ ಹಾಕ್ಕೊಂಡಿದ್ದೆ ನಾನು. ನಮ್ಮ ಕನ್ನಡ ಕೋಗಿಲೆ ಮುಂದೆ ಒಂದು ಸ್ಟೇಜ್ ಇತ್ತು ಮಜಾ ಭಾರತದ. ಆ ಮಜಾ ಭಾರತದೊಳಗೆ ಒಂದು ಈವೆಂಟ್ ಕರೆದಿದ್ರು ನಾನು ಮಜಾ ಭಾರತದೊಳಗೆ ಹಾಕ್ಕೊಂಡಿದ್ದೆ. ಮತ್ತು ಉಳ್ಕಿದ ಕಾರ್ಯಕ್ರಮದೊಳಗೂ ಇದನ್ನ ಹಾಕ್ಕೊಂಡಿನಿ. ಅಂದರೆ ಇದು ಪಂಚೆ ಮತ್ತು ಶರ್ಟ್ ಥರ. ಇದು ನೋಡ್ರಿ, ಇದು ದೋತ್ರ. ಈಗ ಆಗತ್ತೆ ನನಗೆ, ದೊಡ್ಡದೈತಿ ಇದು, ಈಗ ಹಾಕತ್ತೆ. ಆರು ಸ್ವಲ್ಪ ಸಣ್ಣ ಆಗತ್ತೆ ಅಷ್ಟೆ. ದೊಡ್ಡ ಮನೆ ಕ್ಲೀನ್ ಮಾಡಿ ಒಂದು ನೆಗಡಿ ಹಾಕ್ತೈತೆ ಧೂಳಿಗೆ. ವರಿಗೈಸ್ ಎಲ್ಲ ನೋಡಿದ್ರಿ, ಭಾಳ ಖುಷಿ ಆಯ್ತು. ನನಗಂತೂ ಭಾಳ ಖುಷಿ ಆಯ್ತು. ಯಾಕಂದ್ರೆ ನಾನು ಹಳೆಯ ಮೆಮೊರೀಸ್ಗಳನ್ನು ನಾನು ಒಳ್ಳೆ ಒಂಥರ ಖುಷಿ ಆಯ್ತು ನನಗೆ. ಹಳೆ ಮೆಮೊರೀಸ್ಗಳನ್ನ ನಮ್ಮ ತಂಗಿ ನೋಡ್ರಿ ಎಸ್ ಇದು